ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರುತ್ತಾ ತಮ್ಮ ಆಕರ್ಷಕ ಕಣ್ಣುಗಳ ನೋಟದಿಂದಲೇ ರಾತ್ರೋರಾತ್ರಿ ಇಂಟರ್ನೆಟ್ ಜಗತ್ತಿನಲ್ಲಿ ಫೇಮಸ್ ಆಗಿದ್ದ ಮೊನಾಲಿಸಾ ಭೋಸ್ಲೆ ಇದೀಗ ಮದುವೆಯಾಗುವ ಮೂಲಕ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ. ಕುಂಭಮೇಳದ ಹುಡುಗಿ ಎಂದು ಖ್ಯಾತರಾಗಿದ್ದ ಇವರು ಕಳೆದ 6 ತಿಂಗಳಿನಿಂದ ಪ್ರೀತಿಸುತ್ತಿದ್ದ ಮುಸ್ಲಿಂ ಯುವಕ ಮೊಹಮ್ಮದ್ ಫರ್ಮಾನ್ ಖಾನ್ ಎಂಬುವವರನ್ನ ಕೇರಳದಲ್ಲಿ ಮದುವೆಯಾಗಿದ್ದಾರೆ. ಪೋಷಕರ ತೀವ್ರ ವಿರೋಧದ ನಡುವೆಯೂ ಈ ಮದುವೆ ನಡೆದಿದ್ದು, ಸದ್ಯ ಈ ಜೋಡಿಯ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಮೊನಾಲಿಸಾ ಅವರ ಮನಗೆದ್ದ ಫರ್ಮಾನ್ ಖಾನ್ ಯಾರು ಎಂಬ ಕುತೂಹಲಕ್ಕೆ ಈಗ ಉತ್ತರ ಸಿಕ್ಕಿದೆ. ಉತ್ತರ ಪ್ರದೇಶದ ಬಾಗ್ಪಾತ್ ಮೂಲದ ಫರ್ಮಾನ್ ಖಾನ್ ಒಬ್ಬ ನಟ ಮತ್ತು ಮಾಡೆಲ್ ಆಗಿದ್ದು, ಮಲಯಾಳಂ, ಹಿಂದಿ ಹಾಗೂ ತಮಿಳು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕುಂಭಮೇಳದ ಖ್ಯಾತಿಯ ನಂತರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದ ಮೊನಾಲಿಸಾ ಅವರಿಗೆ ಸಿನಿಮಾ ಸೆಟ್ಗಳಲ್ಲಿ ಫರ್ಮಾನ್ ಪರಿಚಯವಾಗಿತ್ತು. ಮೊದಲು ಸೋಷಿಯಲ್ ಮೀಡಿಯಾ ಮೂಲಕ ಸಂಪರ್ಕಕ್ಕೆ ಬಂದ ಇವರು ನಂತರ ಪರಸ್ಪರ ಪ್ರೀತಿಸಲು ಆರಂಭಿಸಿದ್ದರು. ವಿಶೇಷವೆಂದರೆ ಮೊನಾಲಿಸಾ ಅವರೇ ಮೊದಲು ಫರ್ಮಾನ್ ಅವರಿಗೆ ಪ್ರಪೋಸ್ ಮಾಡಿದ್ದರಂತೆ. ಆರಂಭದಲ್ಲಿ ಫರ್ಮಾನ್ ಹಿಂಜರಿದರೂ ನಂತರ ಮೊನಾಲಿಸಾ ಅವರ ಪ್ರೀತಿಯನ್ನ ಒಪ್ಪಿಕೊಂಡಿದ್ದಾಗಿ ಸುದ್ದಿಗೋಷ್ಠಿಯಲ್ಲಿ ಬಹಿರಂಗಪಡಿಸಿದ್ದಾರೆ. ತಮ್ಮ ಮದುವೆಯ ಕುರಿತು ಸ್ಪಷ್ಟನೆ ನೀಡಲು ಈ ಜೋಡಿಯು ತಾವು ನಟಿಸುತ್ತಿರುವ ಸಿನಿಮಾ ತಂಡದೊಂದಿಗೆ ಪೊಲೀಸ್ ಠಾಣೆಗೂ ಭೇಟಿ ನೀಡಿದ್ದರು. ಕುಟುಂಬದವರ ವಿರೋಧವಿದ್ದರೂ ಸಹ ತಾನು ಸ್ವಇಚ್ಛೆಯಿಂದ ಫರ್ಮಾನ್ ಖಾನ್ನನ್ನ ಮದುವೆಯಾಗುತ್ತಿದ್ದೇನೆ ಮತ್ತು ಅವರ ಜೊತೆಯಲ್ಲೇ ವಾಸಿಸಲು ಬಯಸುತ್ತೇನೆ ಎಂದು ಮೊನಾಲಿಸಾ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಿದ್ದಾರೆ. ರುದ್ರಾಕ್ಷಿ ಮಾರುತ್ತಿದ್ದ ಸಾಮಾನ್ಯ ಹುಡುಗಿ ಗ್ಲಾಮರ್ ಜಗತ್ತಿಗೆ ಕಾಲಿಟ್ಟು ಈಗ ಅನ್ಯ ಧರ್ಮದ ಯುವಕನನ್ನ ವರಿಸುವ ಮೂಲಕ ಸುದ್ದಿಯಲ್ಲಿದ್ದಾರೆ. ಅವರ ಈ ನಿರ್ಧಾರಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿದೆ.